ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 4ನೇ ಅಧ್ಯಾಯ. ಸೂಚನೆ: ಕುವರಗಂ ಕುವರಿಗಂ ಲಗ್ನವನ್ನು ಮಾಡುತ್ತಾ ಬಸನಗೌಡರು ಶಿವಪುರಕ್ಕೈದಿದರು ಲೋಕದ ಯಾತ್ರೆಯನ್ನು ಮುಗಿಸಿ. ಹಿಂದಿನ ಅಧ್ಯಾಯದಲ್ಲಿ ಸಾಧ್ವಿಮಣಿಯಾದ ಬಾಳಮ್ಮನು ಪುತ್ರನ ಲಗ್ನವನ್ನು ಬೇಗನೆ ಮಾಡೆಂದು ಪತಿಯಿಂದ ವಚನವನ್ನು ತೆಗೆದುಕೊಂಡು ಶಿವೈಕ್ಯವಾಗಲು ಬಸನಗೌಡರು ಮಕ್ಕಳ ವಿವಾಹ ಮಾಡುವ ಯೋಚನೆಯಲ್ಲಿ ತೊಡಗಿದರೆಂಬ ಸಂಗತಿಯನ್ನು ಕೇಳಿರುವಿರಿ. ಮುಂದಿನ ಕಥಾಭಾಗವನ್ನು ಮನಗೊಟ್ಟಾಲಿಸಿರಿ. ಬಸನಗೌಡರು ಪತ್ನಿಗೆ ವಚನ ಕೊಟ್ಟ ಪ್ರಕಾರ 1 ವರ್ಷ ತುಂಬುವುದರೊಳಗಾಗಿ ಮಕ್ಕಳಿಗೆ ವಿವಾಹವನ್ನು ಮಾಡಬೇಕೆಂಬ ದೃಢ ಸಂಕಲ್ಪವನ್ನು ಮಾಡಿ ಅಲ್ಲಲ್ಲಿ ಪುತ್ರಿಗೆ ವರನನ್ನು ಪುತ್ರನಿಗೆ ವಧುವನ್ನು ಶೋಧಿಸುತ್ತಿದ್ದರು. ಮರ, ಪಕ್ಷಿ, ತೊರೆ, ತಿಪ್ಪೆ, ಗಿರಿ, ನದಿ, ನಕ್ಷತ್ರ ಈ ಪರ್ಯಾಯ ಶಬ್ದಗಳು ಹೆಸರಾಗಿರುವುದು ರೇಫಲಕಾರರು ಉಪಾಂತವಾಗಿಯೂ ಸಮಾಕ್ಷರವಾಗಿಯೂ ಇರುವ ಹೆಸರಿರುವುದು ಇತರರಿಗೆ ಮನೋದತ್ತ, ವಾಗ್ದತ್ತ, ಧಾರಾದತ್ತವಾಗಿರುವುದು ಸ್ಥೂಲಾಂಗ, ದೀರ್ಘಕಾಯ, ಕುಬ್ಜ, ಕೆಂಚುತಲೆ, ಕುಳಿಗಣ್ಣು, ದೊಡ್ಡ ಮೂಗು, ಉಬ್ಬುಹಲ್ಲು, ಶಿರವಾಯಿ, ವಿಕಾರ, ಜವಳಿ ಬೆರಳು, ಅಂಗಹೀನತೆ, ಅಪಸವ್ಯವಾದ ಸುಳಿ, ಎದುರು ರೋಮ, ಸಣ್ಣ ಕೊರಳು, ಜಬ್ಬು ಕಂಕುಳ, ಜೋಲುದುಟಿ, ಮಹೋದರ, ಸೊಟ್ಟೆಗಾಲು, ಮಾಂದ್ಯ, ಅಪಸ್ವರ, ಪ್ರೌಢತರ ಬುದ್ಧಿ, ನಿರ್ಭಯ, ನೆರೆಗೂದಲು, ರೋಗಗಳು, ಬಿರಿಗುಡ್ಡೆ, ನೆಲವನ್ನು ಚಿಮ್ಮುತ್ತಾ ನಡೆಯುವುದು, ತೂಕಡಿಕೆ, ಕಲಹ, ಅತ್ಯಾಶೆ, ವೈಧವ್ಯ ಲಕ್ಷಣ ಮೊದಲಾದವುಗಳಿರುವುದು, ನಕ್ಷತ್ರ ಗೋತ್ರ ಬಾಂಧವ್ಯ ಸಂಬಂಧಗಳು ಸರಿಬಾರದಿರುವುದು, ದುಸ್ಸಂಪ್ರದಾಯವಿರುವುದು, ಮನೋಹರ್ಷವಿಲ್ಲವಿರುವುದು ಇತ್ಯಾದಿ ಕೆಟ್ಟ ಲಕ್ಷಣಗಳಿಲ್ಲದೆ ಕಠಿಣವಲ್ಲದೆಯೂ ಕೇಳುವುದಕ್ಕೆ ಇಂಪಾಗಿಯೂ ಒಳ್ಳೆಯ ಅರ್ಥವುಳ್ಳದ್ದಾಗಿಯೂ ವಿಷಮ ಸಂಖ್ಯಾವಾದ ಅಕ್ಷರಗಳಿಂದ ಕೂಡಿಯೂ ನಿಷಿದ್ಧವಲ್ಲದೆಯೂ ಇರುವ ಹೆಸರು ರೋಗವಿಲ್ಲದ ದೃಢ ಶರೀರ, ಬಂಧುಶೀಲ ಲಕ್ಷಣಗಳಿಂದ ಕೂಡಿರುವುದು, ಸತ್ಸಂಪ್ರದಾಯ ಶುದ್ಧವಾದ ವೃತ್ತಿ, ನಕ್ಷತ್ರ ಗೋತ್ರ ಸಂಬಂಧಾನುಕೂಲ್ಯ ಅಸೂಯೆ ಇಲ್ಲದೆ ಸಮಾಧಾನದಿಂದಿರುವುದು, ಸೈರಣೆ, ಭಯ, ಭಕ್ತಿ, ಮಾನ, ಲಕ್ಷ್ಯ ಕಾರ್ಯ, ಚಾತುರ್ಯ, ಜಾಗರೂಕತೆ, ಮೃದು ಮಧುಸ್ವರ, ವಿಶಾಲ ಲೋಚನ, ಸುಮಸುಳಿ, ಸರಿವರಸೆಯಾಗಿರುವ ಹಲ್ಲು, ಸಮಕಾಯ, ನೀಲ ದೀರ್ಘ, ಮೃದು ಕುಟಿಲ ಕುಂತಳ, ಸ್ವರ್ಣಕಾಂತಿ, ಮೃದುಸ್ಪರ್ಶ, ಸೌಂದರ್ಯ, ವಿಶಾಲ ವಕ್ಷಸ್ಥಳ, ಜೀನುಗುನು ನಡುವು, ದಿಂಡುದೊಡೆ, ಲಘುವಾದ ನಡೆ, ಸೌಮಂಗಲ್ಯ ಲಕ್ಷಣ, ಪುತ್ರರೇಖೆ, ಪಾತಿವ್ರತ್ಯ ಚಿಹ್ನೆ, ಅಂಕುಶ, ಶಂಖ, ಗಜಧ್ವಜ, ಪದ್ಮಾದಿ ಸೌಭಾಗ್ಯ ರೇಖೆಗಳು, ಸಣ್ಣ ಬೆರಳು, ಕೆಂದುಟಿ, ರಕ್ತಜನ, ಅಲ್ಪಾಹಾರ, ಅಲ್ಪನಿದ್ರೆ, ಅಭಿಮತನಾವಶ್ಯಕತೆ ಮೊದಲಾದ ಶುಭ ಲಕ್ಷಣಗಳುಳ್ಳ ಕನ್ಯೆಯನ್ನು ಬಾಬಾನಿಗೆ ಬಸನಗೌಡರು ಅಲ್ಲಲ್ಲಿ ಶೋಧಿಸುತ್ತಿದ್ದರು. ಅಂತಹ ಸುಲಕ್ಷಣಗಳುಳ್ಳ ಕನ್ಯಾಮಣಿಯು 5 ವರ್ಷದ ಗಂಗಾಬಾಯಿಯವಳು ಕರಗಾವಿ ಗ್ರಾಮದ ಗೌಡರ ಪುತ್ರಿಯಾಗಿದ್ದಳು. ಆ ಕನ್ಯೆಯನ್ನು ಬಸನಗೌಡರು ಬಾಬಾನಿಗೆ ನಿಶ್ಚಯಿಸಿದರು ಮತ್ತು ಜೂವಳಗೌಡರ ಪುತ್ರನಿಗೆ ತನ್ನ ಪುತ್ರಿಯಾದ ತಾಯವ್ವನನ್ನು ಕೊಟ್ಟು ದತ್ತವಾಡದ ತನ್ನ ಸ್ವಗೃಹದಲ್ಲಿಯೇ ಇಬ್ಬರ ವಿವಾಹವು ಒಂದೇ ಹಂದರದಲ್ಲಿ ಜರುಗಿಸಬೇಕೆಂದು ತೀರ್ಮಾನಿಸಿಕೊಂಡು ಲಗ್ನದ ಮುಹೂರ್ತವನ್ನು ಸಹ ಗುತ್ತಿಗೆ ಹಚ್ಚಿಕೊಂಡು ಮುಹೂರ್ತಕ್ಕೆ ಸರಿಯಾಗಿ ಆಪ್ತೇಷ್ಟರನ್ನು ಬರಮಾಡಿಕೊಂಡರು. ಬಸನಗೌಡರು ಬಾಬಾನ ಕಲ್ಯಾಣಕ್ಕಾಗಿ ಪುತ್ರಿಯಾದ ತಾಯವ್ವನನ್ನು ಕನ್ಯಾದಾನ ಮಾಡಿದರು. ಪುತ್ರನ ತೇಜೋಭಿವೃದ್ಧಿಗಾಗಿ ಅಳಿಯನಿಗೆ ವರದಕ್ಷಿಣೆಗಾಗಿ ಭೂದಾನ ಮಾಡಿದರು. ಮಗನ ಆಯುರಾರೋಗ್ಯಕ್ಕಾಗಿ ಗೋದಾನ ಮಾಡಿದರು.
ಕುಮಾರನಿಗೆ ಐಶ್ವರ್ಯಾಭಿವೃದ್ಧಿಗಾಗಿ ವಸ್ತ್ರದಾನ ಮಾಡಿದರು. ಸರ್ವರ ಸಂತೃಪ್ತಿಗಾಗಿ ಗ್ರಾಮದವರಿಗೆಲ್ಲ ಅನ್ನದಾನ ಮಾಡಿದರು. ಹೀಗೆ ಬಹು ಅಕ್ಕರತೆಯಿಂದ ಮಕ್ಕಳ ವಿವಾಹ ಕಾರ್ಯವನ್ನು ಅಧಿಕ ಧನವ್ಯಯ ಮಾಡಿ ದಾನದಲ್ಲಿ ಪ್ರತಿಕರ್ಣ ನೆನೆಸಿಕೊಂಡರು. ಹೀಗೆ ಸಂಭ್ರಮದಿಂದ ಲಗ್ನ ಕಾರ್ಯವು ಮುಗಿದ ನಂತರ ಆಪ್ತೇಷ್ಟರು ತಮ್ಮ ತಮ್ಮ ಗ್ರಾಮಗಳಿಗೆ ಹೊರಟು ಹೋದರು. ಮುಂದೆ ಲಗ್ನದ ಕಡೆಯ ನೀರು ತೀರಿಸಲಿಕ್ಕೆಂದು ಬಂಧುಗಳು ಕರಗಾವಿಯಿಂದ ಅಳಿಯನಾದ ಬಾಬಾನನ್ನು ಕರೆಯಲಿಕ್ಕೆ ಬಂದರು. ಬಸನಗೌಡರು ಬಾಬಾನನ್ನು ಕರೆಯಲು ಬಂದ ಬಂಧುಗಳನ್ನು ಉಪಚರಿಸಿ ಮರುದಿವಸ ಪುತ್ರನನ್ನು ವಸ್ತ್ರಾಭರಣಗಳಿಂದ ಶೃಂಗರಿಸಿ ಮಾವನ ಮನೆಗೆ ಭಕ್ತಿಯ ಬಳಿಗೆ ಮುಕ್ತಿಯನ್ನು ಕಳುಹಿಸುವಂತೆ ಕಳುಹಿಸಿದರು. ಮರುದಿನ ದತ್ತವಾಡದಲ್ಲಿ ಮಾರಿಕಾ ರೋಗವು ವ್ಯಾಪಿಸಿತು. ಊರಲ್ಲೆಲ್ಲ ಹಾಹಾಕಾರವೆದ್ದಿತು. ಆ ರೋಗವು ಮರುದಿನ ನಮ್ಮ ಬಸನಗೌಡರ ಸನ್ನಿಧಿಗೆ ಬಂದು ಅವಸಾನ ಕಾಲವನ್ನು ಹತ್ತಿರಕ್ಕೆ ತಂದಿತು. ಬಸನಗೌಡರು ಆ ಮಾರಿಕಾ ರೋಗದ ತಾಪವನ್ನು ಸಹಿಸಿಕೊಂಡು ಶಾಂತ ಭಾವದಿಂದ, ಹೇ ಪರಮಾತ್ಮನೇ, ನನಗೆ ಈಗಲೇ ಅವಸಾನ ಕಾಲವನ್ನು ತಂದೊದಗಿಸಿದೆಯಾ? ಪುತ್ರಿಯಾದ ತಾಯವ್ವನೂ ಮನೆಯಲ್ಲಿಲ್ಲ, ಪುತ್ರನಾದ ಬಾಬಾನೂ ಮನೆಯಲ್ಲಿಲ್ಲ. ಇಂತಹ ತೊಂದರೆಯ ಸಮಯದಲ್ಲಿ ನನಗೆ ಮರಣವನ್ನು ತಂದೊಡ್ಡಿದೆಯಾ? ಹೇ ದೇವದೇವನೇ, ತಾಯಿ ತಂದೆಗಳನ್ನು ಕಳೆದುಕೊಂಡು ಆ ನನ್ನ ಬಾಲಪುತ್ರ ಬಾಬಾನು ಜೀವಿಸಿದಂತು. ತಾಯವ್ವನು ನನ್ನ ಮರಣದ ವಾರ್ತೆ ಕೇಳಿ ಅದೆಷ್ಟು ದುಃಖಿಸುವಳು. ಅವರೀರ್ವರು ಈಗ ನನ್ನ ಸಮೀಪದಲ್ಲಿದ್ದರೆ ಅವರಿಗೆ ಹೇಳಬೇಕಾದ ನೀತಿ ಮಾತು ಹೇಳಿ ಅವರಿಗೆ ಧೈರ್ಯ ಭಾವನೆಯನ್ನುಂಟು ಮಾಡಿ ಕಣ್ಮುಚ್ಚುತ್ತಿದ್ದೇನಲ್ಲ. ಹೇ ಪರಮಾತ್ಮ, ಈ ಸಮಯದಲ್ಲಿ ಅವರನ್ನಿಲ್ಲಿಗೆ ಕರೆತರುವವರಾರು? ಇಂತಹ ಮರಣವನ್ನು ದಯಾಮಯನಾದ ನೀನು ನನಗೀಯಬಹುದೇ? ಓಹೋ, ನೀನು ದಯಾಮಯನೆಂಬುದರಲ್ಲಿ ಸಂಶಯವಿಲ್ಲ. ಈ ಸಮಯದಲ್ಲಿ ಆ ಮಕ್ಕಳಿದ್ದಿದ್ದರೆ ನನ್ನ ಭೀಕರ ಮರಣವನ್ನು ಕಂಡು ಸಹಿಸುತ್ತಿರಲಿಲ್ಲ. ಈ ಸಮಯದಲ್ಲಿ ಅವರು ಕಣ್ಮರೆಯಾಗಿರುವುದೇ ಲೇಸು. ಕೆಟ್ಟುದರಲ್ಲಿ ಒಳ್ಳೆಯದನ್ನು ಹುಡುಕಿಕೊಳ್ಳುವುದೇ ಜಾಣತನವೆಂಬ ನಾಣ್ಣುಡಿಯೂ ಸತ್ಯವಾದುದು. ಹೇ ಜಗನ್ನಿಯಾಮಕ, ಈಗ ನಿನ್ನಂ ಕುರಿತು ನಾನೇನು ಬೇಡಿಕೊಳ್ಳಲಿ? ಎಷ್ಟು ದಿನಗಳಿದ್ದರೂ ಆಯುಷ್ಯವು ಇಂದ್ರನ ಬಿಲ್ಲಿಗೆ, ಶರೀರವು ಮಜ್ಜಿನ ಕಲ್ಲಿಗೆ ಸಮಾನವಾದುದು. ನಾನಿದನ್ನು ಬೇಡುವುದಿಲ್ಲ. ನಾನು ಬೇಡುವುದಿದು ಭವಭಯದಿಂ ಕಂಗೆಡುತಂ ಭುವಿಯಲ್ಲಿರುವಂಥ ಮಾನವಾಳಿಯ ಪೊರೆಯ ಕವತರಿಸಿದ ನನ್ನಾತ್ಮಜ ಗವನಿಯೋಳಾಯುಷ್ಯವಧಿಕ ವಿಯುತ ಪೊರೈಕೆ ಎಂದು ಬೇಡಿಕೊಂಡು ಶ್ರೀ ಅಡವೀಶನಂ ಸ್ಮರಿಸಿ ಕಣ್ಣು ಮುಚ್ಚಿದನು. ಬಸನಗೌಡರ ಮರಣವು ಬೆಳಕಿನಲ್ಲಿ ಬೆಳಕು ಬೆರೆದಂತಾಯಿತು. ಆ ದತ್ತವಾಡ ಗ್ರಾಮದಲ್ಲಿ ಮಾರಿಕಾ ರೋಗವು ಇನ್ನೂ ಅತಿಯಾಗಿರುವುದರಿಂದ ಗ್ರಾಮದವರು ಬಸನಗೌಡರ ಮಕ್ಕಳನ್ನು ಅಂತ್ಯಕ್ರಿಯೆಗೆ ಬರಗೊಡದೆ ಮತ್ತು ಬಸನಗೌಡರ ನಿರ್ಯಾಣವನ್ನು ಅವರಿಗೆ ಹೇಳಿ ಕಳುಹಿಸದೆ ಅಂತ್ಯಕ್ರಿಯಾದಿಗಳನ್ನು ತಾವೇ ಮಾಡಿಬಿಟ್ಟರು. ಮಾನವನಲ್ಲಿರುವ ಮಂಗತ್ವವು ಹೋಗದ ವೀನ ಮಹಾತ್ಮನಾಗುವುದಿಲ್ಲ. ಮಹತ್ತರವಾದ ಸದ್ಗುಣಗಳೇ ಮಾನವನನ್ನು ಮಹೇಶನನ್ನಾಗಿ ಮಾಡುತ್ತವೆ. ದತ್ತವಾಡದಲ್ಲಿ ಮಾರಿಕಾ ರೋಗಪ್ರದವು ಕಡಿಮೆಯಾಯಿತು. ಹವೆಯು ಸುಧಾರಿಸಿತು. ಬಸನಗೌಡರ ಬಂಧುವರ್ಗದವರು ಬಾಬಾನನ್ನು ಕರೆತರುವುದಕ್ಕಾಗಿ ಕರಗಾವಿ ಗ್ರಾಮಕ್ಕೆ ಒಬ್ಬ ಮನುಷ್ಯನನ್ನು ಕಳುಹಿಸಿದರು. ಆ ಮನುಷ್ಯನು ಕರಗಾವಿಗೆ ಹೋಗಿ ಬಸನಗೌಡರ ನಿರ್ವಾಣವನ್ನು ತಿಳಿಸದೆ ಬಾಬಾನನ್ನು ಕಳುಹಿಸಿರೆಂದು ಬಾಬಾನ ಅತ್ತೆ ಮಾವಂದಿರನ್ನು ಕೇಳಿದನು. ಅವರು ಕಳುಹಿಸುತ್ತೇವೆ. ಬಹು ಅಕ್ಕರತೆಯಿಂದ ಅಳಿಯನಿಗೆ ಆ ಹೇರುಗಳನ್ನು ಮಾಡಿ ಸಂಭ್ರಮದಿಂದ ಕಳುಹಿಸಿದರು. ಮಲಕವಾಡದ ಹತ್ತಿರ ವೇದಗಂಗಾ ನದಿಯು ಬರಲು ಅಲ್ಲಿ ಬುತ್ತಿಯನ್ನೊಂದು ಮಾರ್ಗಾಯಾಸವನ್ನು ತಗ್ಗಿಸಿಕೊಳ್ಳಲು ಸ್ವಲ್ಪ ಹೊತ್ತು ಅಲ್ಲೇ ಮರದ ನೆರಳಿಗೆ ಕೂತರು. ಆ ಸಮಯದಲ್ಲಿ ತೋಟಿಗನೊಬ್ಬನು ಅಲ್ಲಿಗೆ ಬಂದು ಬಾಬಾನನ್ನು ನೋಡಿ ಇಂತೆಂದನು. ತೋಟಿಗ: ಏನಪ್ಪ ಬಾಬು, ಎಲ್ಲಿಗೆ ಹೋಗಿದ್ದೆ? ಒಳ್ಳೆಯ ಶೃಂಗಾರವಾಗಿ ಬಂದೆಯಲ್ಲ. ಬಾಬಾ: ನಾನು ಕರಗಾವಿಯಲ್ಲಿನ ಅತ್ತೆ ಮಾವಂದಿರ ಮನೆಯಲ್ಲಿ 8 ದಿನಗಳಿದ್ದು ಈಗ ಊರಿಗೆ ಹೋಗಲು ಬಂದೆನು. ಈ ಶೃಂಗಾರವೆಲ್ಲವೂ ಮಾವಂದಿರು ಮಾಡಿದ ಆಹೇರ. ತೋಟಿಗ: ಹಾಗಾದರೆ ಮೊನ್ನೆ ನಿಮ್ಮ ತಂದೆಯಾದ ಬಸನಗೌಡರು ತೀರಿಕೊಂಡಾಗೆ ನೀನು ಊರಿನಲ್ಲಿದ್ದಿಲ್ಲವೇ? ಬಾಬಾ: ತೀರಿಕೊಂಡರೆಂದರೇನು? ತೋಟಿಗ: ಬಸನಗೌಡರು ಸತ್ತು ಹೋದರು. ಬಾಬಾ: ಸತ್ತು ಎಲ್ಲಿಗೆ ಹೋದರು? ತೋಟಿಗ: ಕೈಲಾಸಕ್ಕೆ ಹೋದರು. ಬಾಬಾ: ತಿರುಗಿ ಎಂದಿಗೆ ಬರುವರು?
ತೋಟಿಗ: ತಿರುಗಿ ಅವರು ಬರುವುದೇ ಇಲ್ಲ. ಬಾಬಾ: ಹಾಗಾದರೆ ನಾನು ಕೈಲಾಸಕ್ಕೆ ಹೋಗಿ ಅಪ್ಪನನ್ನು ಕರೆತರುವೆನು. ತೋಟಿಗ: ನೀನು ಕೈಲಾಸಕ್ಕೆ ಹೋಗಿ ಅಪ್ಪನನ್ನು ಕರೆದುಕೊಂಡು ಹಿಂದಿರುಗುವುದಕ್ಕಾಗುವುದಿಲ್ಲ. ಕೈಲಾಸಕ್ಕೆ ಹೋದವರು ಯಾರೂ ಹಿಂದಿರುಗಿಲ್ಲ. ನೀನು ಕೈಲಾಸಕ್ಕೆ ಹೋಗುವುದು ಮುಂದಿದೆ. ಬಾಬಾ: ನಾನು ನಮ್ಮ ಅಪ್ಪನನ್ನು ಅಗಲಿ ಒಂದು ಗಳಿಗೆನೂ ಇರಲಾರೆ. ನಾನು ಕೈಲಾಸಕ್ಕೆ ಹೋಗುತ್ತೇನೆ. ತೋಟಿಗ: ಈ ಚಿಕ್ಕತನದಲ್ಲಿ ಕೈಲಾಸಕ್ಕೆ ಹೋಗುವುದೆಂದರೇನು? ಹೋಗಲೂಬಹುದು. ನಿನ್ನಂತೆ ಪೂರ್ವದಲ್ಲಿ ಧ್ರುವ ಮಾರ್ಕಂಡೇಯರು ಚಿಕ್ಕತನದಲ್ಲಿ ಹರಿಯನ್ನು ಮತ್ತು ಶಿವನನ್ನು ಮೆಚ್ಚಿಸಿ ಧ್ರುವ ಪದವಿಯನ್ನು ಚಿರಂಜೀವತ್ವವನ್ನು ಪಡೆದರು. ಈ ಸದ್ಯಕಾಲದಲ್ಲಿ ಮಹಾತ್ಮರೆನಿಸಿದ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳು ತಮ್ಮ 8ನೇ ವರ್ಷದಲ್ಲಿ ಗೃಹ ಪರಿತ್ಯಾಗ ಮಾಡಿ ಗುರುಗಳನ್ನು ಶೋಧಿಸಿ ಗುರುಕೃಪೆಯನ್ನು ಪಡೆದು ಜಗದೋದ್ಧಾರ ಮೂರ್ತಿಗಳಾದರು. ನೈಜಾಂ ಇಲಾಖೆಯ ಜಾವಳಗೆರೆಯಲ್ಲಿ ನಾಗಲಿಂಗ ಸ್ವಾಮಿಗಳು 8 ವರ್ಷದವರಿರುವಾಗ ಪಾಠಶಾಲೆಗೆ ಹೋಗಿ ಬರುವಷ್ಟರಲ್ಲಿ ತಾಯಿಯಾದ ನಾಗಮ್ಮನು ಅಡಿಗೆ ಮನೆಯ ಕದವನ್ನು ಮುಚ್ಚಿಕೊಂಡು ಒಳಗೆ ಸ್ನಾನ ಮಾಡುತ್ತಿರಲು ಅದೇ ವೇಳೆಗೆ ನಾಗಲಿಂಗನು ಬಂದು ಅಮ್ಮ ಕದವನ್ನು ತೆಗೆ ಎನ್ನಲು ತಾಯಿಯು ನಾನು ಸ್ನಾನ ಮಾಡುತ್ತೇನೆ, ಹೊರಗೆ ಹೋಗೆನ್ನಲು ಅದಕ್ಕೆ ನಾಗಲಿಂಗನು ನಾನು ಹುಟ್ಟಿ ಬಂದ ದಾರಿಯನ್ನು ನೋಡಿದರೆ ತಪ್ಪೇನು, ಕದ ತೆಗೆ ಎನ್ನಲು ಅದಕ್ಕೆ ತಾಯಿಯು ಸಿಟ್ಟಿಗೆದ್ದು ಮೂರ್ಖ, ಒಳಗೆ ಬರಬೇಡ, ಹೊರಗೆ ಹೋಗೆಂದು ಮನೆಯೊಳಗೆ ಗದ್ದರಿಸಲು ನಾಗಲಿಂಗನು ಹಾಗಾದರೆ ಹೋಗುತ್ತೇನೆಂದು ಹೇಳಿ ಅಲ್ಲಿಂದ ಹೊರಟು ಗುಡ್ಡಗಾಡುಗಳಲ್ಲಿ ತಿರುಗಿ 12 ವರ್ಷ ತಪಸ್ಸನ್ನು ಮಾಡಿ ಮಹಾಯೋಗಿಯಾಗಿ ತಿರುಗಿ ಬಂದು ನವಲಗುಂದದಲ್ಲಿ ವಾಸಿಸಹತ್ತಿದನು. ಮಹಾತ್ಮರು ಚಿಕ್ಕವರಿದ್ದರೂ ಮಹತ್ವದ ಕಾರ್ಯಗಳನ್ನು ಮಾಡುತ್ತಿರುವರು. ನೀನಾದರೂ ಚಿಕ್ಕವನಿದ್ದೀಯಿ. ನೀನು ಮಹಾಪುರುಷನೆನ್ನುವುದರಲ್ಲಿ ನನಗೆ ಸಂದೇಹವಿಲ್ಲ. ಊರಿಗೆ ಹೋಗು ಎಂದು ತೋಟಿಗನು ಹೇಳಿ ಅಲ್ಲೇ ಅದೃಶ್ಯನಾದನು. ಬಾಬುವಿನ ಸಂಗಡಿಗನಾದ ಮನುಷ್ಯನು ತೋಟಿಗನು ಅಲ್ಲೇ ಮಾಯವಾದದ್ದನ್ನು ಕಂಡು ಬೆರಗಾದನು. ಇದೇನು ಇಂದ್ರಜಾಲವೋ ಎಂದು ಬಾಬಾನು ಅಂದುಕೊಳ್ಳುತ್ತಾ ಊರಿನ ಕಡೆ ಪ್ರಯಾಣ ಬೆಳೆಸಿದನು. ಸ್ವಲ್ಪ ದೂರದಲ್ಲಿ ದೊಡ್ಡ ನಾಗರಹಾವು ಇವರನ್ನು ಎದುರುಗಟ್ಟಿ ತನ್ನ ಹೆಡೆಯನ್ನೆತ್ತಿ ಆಡುತ್ತಿತ್ತು. ಹಾವನ್ನು ಕಂಡು ಸಂಗಡಿಗನು ಭಯದಿಂದ ಹಿಂದಕ್ಕೆ ಓಡಲಾರಂಭಿಸಿದನು. ಬಾಬಾನು ಅದನ್ನು ಕಂಡು ಏಕೆ ಓಡುತ್ತಿ? ಅದು ಏನೂ ಮಾಡುವುದಿಲ್ಲ. ಅದು ಪರಶಿವನ ಕಂಠಾಭರಣವು. ನಾಗೇಂದ್ರನು ನಮಗೆ ದರ್ಶನ ಕೊಡಲು ಬಂದಿದ್ದಾನೆ. ದರ್ಶನ ಮಾಡಿಕೊಳ್ಳೋಣ ಬಾ ಎಂದು ಆ ಮನುಷ್ಯನಿಗೆ ಹೇಳಿ, ಹೇ ನಾಗೇಂದ್ರ, ಕೈಲಾಸದಲ್ಲಿ ಶಿವನ ಕಂಠದಲ್ಲಿ ಆಡುವುದನ್ನು ಬಿಟ್ಟು ಇಲ್ಲಿಗೆ ಏತಕ್ಕೆ ಬಂದೆ? ನನ್ನನ್ನು ಕೈಲಾಸಕ್ಕೆ ಕರೆಯಲಿಕ್ಕೆ ಬಂದೆಯಾ? ನಮ್ಮ ತಂದೆಯು ಕೈಲಾಸಕ್ಕೆ ಬಂದಿರುವನಂತೆ. ಆತನನ್ನು ನನಗೆ ತೋರಿಸುವೆಯೋ ಎಂದು ಆ ನಾಗರ ಹಾವನ್ನು ಹಿಡಿದುಕೊಂಡು ಮುಂದೆ ಸಾಗಿದನು. ಸಂಗಡಿಗನು, ಗೌಡರೇ, ಹಾವು ಕಡಿದೀತು, ಅದನ್ನು ಬಿಟ್ಟು ಬಿಡಿರಿ. ಅದನ್ನು ಬಿಟ್ಟರೆ ನಾನು ನಿನ್ನ ಜೊತೆಗೆ ಬರುತ್ತೇನೆ, ಇಲ್ಲವಾದರೆ ಬರುವುದಿಲ್ಲ ಎಂದು ಹೇಳಿದನು. ಆಗ ಬಾಬಾನು, ಆಗಲಿ ಬಿಡುತ್ತೇನೆ ಬಾ ಎಂದು ಹೇಳಿ ಹುತ್ತಿನಲ್ಲಿ ಆ ಹಾವನ್ನು ಬಿಟ್ಟು ಮತ್ತು ಸಂಗಡಿಗನೊಡನೆ ಇಂತೆಂದನು, ಯಾವ ಪ್ರಾಣಿಗಳೇ ಆಗಲಿ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ. ಅವುಗಳನ್ನು ನಾವು ಪ್ರೇಮಿಸಿದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ. ಅವುಗಳನ್ನು ನಾವು ಹಿಂಸಿಸಬೇಕೆಂದು ಯೋಚಿಸಿದರೆ ಅವು ನಮ್ಮನ್ನು ಹಿಂಸಿಸುತ್ತವೆ. ಪ್ರೇಮಕ್ಕೆ ಪ್ರೇಮ, ಕ್ರೋಧಕ್ಕೆ ಕ್ರೋಧ, ಇದು ಜಗತ್ತಿನ ರೂಢಿ ಎಂದು ಹೇಳುತ್ತಾ ಸೂರ್ಯಾಸ್ತಮನ ಸಮಯಕ್ಕೆ ದತ್ತವಾಡಕ್ಕೆ ಬಂದು ಮುಟ್ಟಿದರು. ಬಾಬಾನು ತಮ್ಮ ಮನೆಯ ಕದವನ್ನು ಹಾಕಿರುವುದನ್ನು ಕಂಡು ಒಮ್ಮೆ ಅಪ್ಪ ಎಂದು ಕೂಗಿದನು. ನೆರೆಹೊರೆಯ ಸಾಧ್ವಿಯರು ಬಾಬಾನು ಕೂಗಿದ್ದು ಕೇಳಿ ಗುಂಪು ಗುಂಪಾಗಿ ಅಲ್ಲಿಗೆ ಬಂದು ಬಾಬಾನ ಮುದ್ದು ಮುಖವನ್ನು ನೋಡುತ್ತಾ ತಮ್ಮ ಮನಸ್ಸಿನೊಳಗೆ, ಅಯ್ಯೋ, ಈ ಮಗುವಿನ ತಾಯಿಯಾದ ಬಾಳಮ್ಮನೂ ತೀರಿಕೊಂಡು 1 ವರ್ಷವಾಯಿತು. ಈಗ ಬಸನಗೌಡರೂ ತೀರಿಕೊಂಡು ಹೋದರು. ಬಾಬಾನು ತಾಯಿ ತಂದೆಗಳನ್ನು ಕಳೆದುಕೊಂಡು ದಿಕ್ಕಿಲ್ಲದ ಹಕ್ಕಿಯಾದನು. ಶಿವ, ಈ ಮಗುವು ತಂದೆಯ ನಿರ್ಯಾಣವನ್ನು ಕೇಳಿದರೆ ಎಷ್ಟು ಗೋಳಾಡುವುದು ಎಂದು ಮನಮರುಗಿ ಸರ್ವರ ಕಣ್ಣುಗಳು ಕಾರಂಜಿಯಾದವು. ಬಾಬಾನು ಎಲ್ಲರ ಕಂಗಳಲ್ಲಿ ನೀರು ಚಿಮ್ಮುವುದನ್ನು ಕೊಂಡು, ಅಮ್ಮಗಳಿರ, ನೀವೇ ಕೇಳುತ್ತೀರಿ, ನಮ್ಮ ತಂದೆಯು ಎಲ್ಲಿಗೆ ಹೋದನು? ನಮ್ಮ ಅಕ್ಕ ತಾಯವ್ವನು ಎಲ್ಲಿಗೆ ಹೋದಳು ಎಂದು ಕೇಳಲು ಅದಕ್ಕೆ ಆ ಸಾಧ್ವಿಯರು ತಮ್ಮ ದುಃಖವನ್ನು ಸಹಿಸಿಕೊಂಡು, ಬಾಬು, ನಿಮ್ಮ ತಂದೆಯು ಕೈಲಾಸಕ್ಕೆ ಹೋದನು. ನಿಮ್ಮ ಅಕ್ಕ ತಾಯವ್ವನು ಪತಿಯ ಪುರವಾದ ಜೂಗಳಕ್ಕೆ ಹೋಗಿರುವಳು. ನೀನೊಬ್ಬನು ಮಾತ್ರ ಇಲ್ಲಿ ಉಳಿದಿರುವೆ.
ನಿನ್ನ ಕೋಮಲ ಮುಖವನ್ನು ಕಂಡು ಮನಮರುಗಿ ನಮ್ಮ ಕಣ್ಣುಗಳು ದ್ರವಿಸಿದವು. ನಮ್ಮ ಮನೆಗೆ ಹೋಗೋಣ ಬಾ, ನಿಮ್ಮ ಮುಖ ಮಜ್ಜನ ಮಾಡಿಕೊಂಡು ಊಟ ಮಾಡುವೆಯಂತೆ. ಎಲ್ಲಿ ಊಟ ಮಾಡಿದೆಯೋ ಏನೋ, ಕರಗಾವಿಯಿಂದ ನಡೆದು ಬಂದಿದ್ದೀ ಎಂದು ಆ ಗುಂಪಿನಲ್ಲೋರ್ವ ಸಾಧ್ವಿಯಳು ಬಾಬಾನನ್ನು ಕನಿಕರದಿಂದ ಕರೆದಳು. ಬಾಬಾನು, ಅಮ್ಮಗಳಿರ, ನಾನು ಯಾರ ಮನೆಗೆ ಬರುವುದಿಲ್ಲ. ನಾನು ಕೈಲಾಸಕ್ಕೆ ಹೋಗಿ ನಮ್ಮ ತಂದೆಯನ್ನು ಕರೆತರುವೆನು ಎಂದು ನುಡಿದನು. ಅದಕ್ಕೆ ಅವರು, ಬಾಬು, ಕೈಲಾಸಕ್ಕೆ ಹೋದವರು ಹಿಂದಿರುಗುವುದಿಲ್ಲ. ನೀನು ಸುಮ್ಮನೆ ಹಠ ಮಾಡಬೇಡ, ನಮ್ಮ ಮನೆಯಲ್ಲಿ ಸುಖವಾಗಿ ಇರುವೆಯಂತೆ ಬಾ ಎಂದು ಮತ್ತೊಮ್ಮೆ ಕರೆದರು. ಬಾಬಾನು ಅವರ ಮಾತನ್ನು ಲೆಕ್ಕಿಸಲಿಲ್ಲ. ಕೊನೆಗೆ ತನ್ನ ಹಠವನ್ನು ಬಿಡಲಿಲ್ಲ. ಅಷ್ಟರಲ್ಲಿ ಒಬ್ಬ ಸಾಧುವು ಭಿಕ್ಷೆಗಾಗಿ ಅಲ್ಲಿಗೆ ಬಂದು ಈ ಸಂಗತಿಯನ್ನು ಕೇಳಿ ಈ ಹುಡುಗನನ್ನು ನಾನು ಸಮಾಧಾನಪಡಿಸುತ್ತೇನೆಂದು ಆ ಹೆಂಗಳೆಯರಿಗೆ ತಿಳಿಸಿ ಬಾಬಾನನ್ನು ಕುರಿತು ಇಂತೆಂದನು. ಬಾಬಾ, ನನ್ನ ಹಿಂದೆ ಬರುವೆಯಾ? ನಾನು ಕೈಲಾಸಕ್ಕೆ ಹೊರಟಿದ್ದೇನೆ. ಅಲ್ಲಿ ನಿಮ್ಮ ತಂದೆಯನ್ನು ಕಾಣುವೆ ಎಂದು ಕರೆಯಲು ಬಾಬಾನು ಸಂತೋಷದಿಂದ, ಹಾಗಾದರೆ ನಡೆಯಿರಿ, ಹೋಗೋಣವೆಂದು ಕೂಡಲೇ ಆ ಸಾಧುವಿನ ಜೊತೆಗೆ ಹೊರಟನು. ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 4ನೇ ಅಧ್ಯಾಯವು ಮುಗಿದಿತು. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ.